ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತು ಸೆನ್ಸಸ್ ಆಗ್ತಾ ಇದೆ ಅಂತ. ಆದ್ರೆ ಸದರ್ನ್ ಸ್ಟೇಟ್ಸ್ ಅಂದ್ರೆ ಕೇರಳ, ತಮಿಳುನಾಡು, ಕರ್ನಾಟಕ ನಮ್ಗಳಿಗೆ ಈ ಡಿಲಿಮಿಟೇಷನ್ ಬಗ್ಗೆ ಒಂದಷ್ಟು ಅಪಸ್ವರಗಳಿದಾವೆ. ಹಾಗಾದ್ರೆ ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ಸೆನ್ಸಸ್ ಅಂದ್ರೆ ಏನು, ಡಿಲಿಮಿಟೇಷನ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾದು ಸೀಟ್ ರೀಅರೇಂಜ್ಮೆಂಟ್ ಆಗುತ್ತೆ ಅಂತ. 1971 ಸೆನ್ಸಸ್ ಆಧಾರದ ಮೇಲೆ ಇವತ್ತಿಗೂ ಕೂಡ ಲೋಕಸಭಾದು ಸೀಟ್ಸ್ ಅರೇಂಜ್ ಆಗಿರೋದು. ಆದ್ರೆ ಈ 2025 ಸೆನ್ಸಸ್ ಆದ್ಮೇಲೆ ಲೋಕಸಭಾ ಸೀಟ್ಸ್ ರೀಅರೇಂಜ್ಮೆಂಟ್ ಆಗುತ್ತೆ. ಹಾಗಾದ್ರೆ ಈ ರೀಅರೇಂಜ್ಮೆಂಟ್ ಬಗ್ಗೆ ನಮ್ಗೆ ಯಾಕೆ ಅಪಸ್ವರ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಇಲ್ಲಿದೆ ಉತ್ತರ. 1971ರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಎಲ್ಲಾ ಸ್ಟೇಟ್ಗಳಿಗೂ ಫ್ಯಾಮಿಲಿ ಪ್ಲಾನಿಂಗ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಆರ್ಡರ್ ಇರುತ್ತೆ. ಆದ್ರೆ ನಾರ್ಥನ್ ಸ್ಟೇಟ್ಸ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾವು ಸೌತ್ ಸೈಡ್ ನವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಪಾಪ್ಯುಲೇಷನ್ ನ ಒಂದು ಹಂತದಲ್ಲೇ ಇಟ್ಕೊಂಡಿರ್ತೀವಿ. 1971ರಲ್ಲಿ ನಾರ್ತ್ ಹಾಗೂ ಸೌತ್ ಎರಡರ ಪಾಪ್ಯುಲೇಷನ್ ಈಕ್ವಲ್ ಆಗಿತ್ತು. ಅವಾಗ 1971 ಆದ ಮೇಲೆ ಸೆನ್ಸಸ್ ಆಧಾರದ ಮೇಲೆ ಲೋಕಸಭಾ ಸೀಟ್ಸ್ ಅರೇಂಜ್ ಆಗಿತ್ತು. ಈಗ 2025ರಲ್ಲಿ ನಾವು ಸದರ್ನ್ ಸ್ಟೇಟ್ಸ್ ಫ್ಯಾಮಿಲಿ ಪ್ಲಾನಿಂಗ್ ನ ಸೀರಿಯಸ್ ಆಗಿ ತಗೊಂಡು ನಮ್ಮ ಪಾಪ್ಯುಲೇಷನ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀವಿ. ಆದ್ರೆ ನಾರ್ದರ್ನ್ ಸ್ಟೇಟ್ಸ್ ನಲ್ಲಿ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಈಗ ಯುಪಿಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈ ಪಾಪ್ಯುಲೇಷನ್ ಆಧಾರದ ಮೇಲೆ ಆ ಒಂದು ರಾಜ್ಯಕ್ಕೆ MP ಸೀಟ್ಸ್ ಅಲಾಟ್ಮೆಂಟ್ ಜಾಸ್ತಿ ಆಗುತ್ತೆ. ನಾವು ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ನಮ್ಮ ರಾಜ್ಯಗಳಿಗೆ MP ಸೀಟ್ಸ್ ಅಲಾಟ್ಮೆಂಟ್ ಕಮ್ಮಿ ಆಗುತ್ತೆ. ಆಬ್ವಿಯಸ್ಲಿ MP ಸೀಟ್ಸ್ ಅಲಾಟ್ಮೆಂಟ್ ಕಮ್ಮಿ ಆಗೋದ್ರಿಂದ ನಮಗೆ ಪೊಲಿಟಿಕಲ್ ಪವರ್ ಕಮ್ಮಿ ಆಗುತ್ತೆ, ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಕಾರಣದಿಂದಾಗಿ ಈ ಡಿಲಿಮಿಟೇಷನ್ ಬಗ್ಗೆ ನಾವು ಸದರ್ನ್ ಸ್ಟೇಟ್ಸ್ ಅವರಿಗೆ ಒಂದಷ್ಟು ಅಪಸ್ವರ ಅಂಡ್ ಎಲ್ಲೋ ನಮಗೆ ಅನ್ಯಾಯ ಆಗ್ತಾ ಇದೆ, ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ನನ್ನ ಈ ಇಂಬ್ಯಾಲೆನ್ಸ್ ಟಾಪಿಕ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಧನ್ಯವಾದ.